ನಾವಿವತ್ತು ಗಾಂಧಿನಗರದಲ್ಲಿದ್ದೀವಿ. ಒಂದು ಕಾಲದಲ್ಲಿ ನಟ ಯಶ್ ಅವರು ಗಾಂಧಿನಗರದಲ್ಲಿ ನನ್ನ ಕಟ್ಔಟ್ ನಿಲ್ಲಬೇಕು ಅಂತ ಹೇಳಿದ ಮಾತು ಎಷ್ಟೋ ಜನಕ್ಕೆ ಈಗಲೂ ಕೂಡ ನೆನಪಿದೆ. ಅದನ್ನು ಈಗಲೂ ಕೂಡ ನೆನಪು ಮಾಡ್ಕೊಳ್ತಾನೆ ಇರ್ತಾರೆ. ಆದರೆ ಇಲ್ಲಿ ನೋಡ್ಬೋದು ನೀವು, ಒಂದೇ ಒಂದು ಕಟ್ಔಟ್ ಅಂದಿದ್ರು, ಆದರೆ ಇಲ್ಲಿ ಎಷ್ಟು ಕಟ್ಔಟ್ಗಳಿದೆ ಅಂತ ಹೇಳಿದ್ರೆ ನಟ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ನೀವು ಇಲ್ಲಿ ಗಮನಿಸ್ಬೋದು ವಿಜುವಲ್ಸಲ್ಲಿ. ಇವತ್ತು ನಾವು ನರ್ತಕಿ ಹಾಗೆ ಸಂತೋಷ್ ಥಿಯೇಟರ್ ಮುಂದೆ ಇದ್ದೀವಿ, ಎಂಟ್ರೆನ್ಸ್ನಲ್ಲೇ ನಿಂತಿದ್ದೀವಿ. ಎಂಟ್ರಿ ಆಗ್ತಿದ್ದಂಗೆ ಫಸ್ಟಿಗೆ ನಮಗೆ ಕಾಣಿಸೋದೆ ರಾಕಿಂಗ್ ಸ್ಟಾರ್ ಯಶ್ ಅವರ ಬಿಲ್ ಬೋರ್ಡ್ಸ್ಗಳಾಗಿರ್ಬೋದು, ಅಥವಾ ಬಿಲ್ ಬೋರ್ಡ್ಸ್ಗಳಲ್ಲಿ ಅವ್ರು ಇರೋದಾಗಿರ್ಬೋದು, ಅಥವಾ ಅವರ ಕಟ್ಔಟ್ಗಳಾಗಿರ್ಬೋದು, ಬ್ಯಾನರ್ಗಳಾಗಿರ್ಬೋದು, ಬರೀ ಇವೇ ಕಾಣಿಸ್ತಾ ಇದೆ. ಎಲ್ಲೆಲ್ಲೂ ಕೂಡ ಡ್ಯಾಡೀಸ್ ಹೋಮ್ ಅನ್ನೋದ್ರ ಮುಖಾಂತರ ಅವ್ರನ್ನ ವೆಲ್ಕಮ್ ಮಾಡಿದ್ದಾರೆ. ಸೊ ಮತ್ತು 4 ವರ್ಷಗಳ ನಂತರ, ಅಂದರೆ KGF ಆಗಿ 4 ವರ್ಷಗಳು ಕಳೆದಿದೆ. 4 ವರ್ಷಗಳ ಆದಮೇಲೆ ಈಗ ಟಾಕ್ಸಿಕ್ ಸಿನಿಮಾ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಬರ್ತಾ ಇರೋವಂಥದ್ದು ನೀವು ಇಲ್ಲಿ ಗಮನಿಸ್ತಾ ಇದ್ರೆ ವಿಜುವಲ್ಸಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಡೈರೆಕ್ಟ್ ಮಾಡಿರೋವಂಥದ್ದು ಗೀತು ಮೋಹನ್ ದಾಸ್ ಅವರು. ಇನ್ನು ಯಶ್ ಹಾಗೆ ವೆಂಕಟ್ ಕೆ ನಾರಾಯಣ್ ಅವರು ಇಬ್ಬರು ಸೇರಿಕೊಂಡು ಜಂಟಿಯಾಗಿ ನಿರ್ಮಾಣ ಮಾಡಿರುವಂತಹ ಸಿನಿಮಾ ಬಂದು ಈ ಟಾಕ್ಸಿಕ್ ಸಿನಿಮಾ. ಆ್ಯಂಡ್ ಟಾಕ್ಸಿಕ್ ಸಿನಿಮಾ ಟೀಸರನ್ನು, ಟ್ರೈಲರನ್ನು ಹಾಗೆ ಹಾಡುಗಳನ್ನು ಈಗಾಗಲೇ ಸಾಕಷ್ಟು ಜನ ಅಭಿಮಾನಿಗಳು ಮೆಚ್ಕೊಂಡಿದ್ದಾರೆ, ಅಪ್ಕೊಂಡಿದ್ದಾರೆ. ಹಾಗೆ ಹಾಲಿವುಡ್ನಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಗ್ತಾ ಇರುವಂಥದ್ದು, ಅಂದರೆ ಸೈಮೆಂಟೇನಿಯಸ್ಲಿ ನಮ್ಮ ಕನ್ನಡದಲ್ಲೂ ಹಾಗೆ ಇಂಗ್ಲೀಷಲ್ಲೂ ಎರಡೂ ಭಾಷೆಯಲ್ಲೂ ಚಿತ್ರೀಕರಣ ಮಾಡಿದಂತಹ ಸಿನಿಮಾ ಇದು ಟಾಕ್ಸಿಕ್ ಸಿನಿಮಾ. ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ಈಗಲೇ ಏನಿಲ್ಲ ಅಂತ ಹೇಳಿದ್ರು 17 ಕೋಟಿ ರೂಪಾಯಿಯನ್ನು ಕಲೆಕ್ಷನ್ ಮಾಡಿಬಿಟ್ಟಿದೆ ಪ್ರೀ ಬುಕ್ಕಿಂಗ್ ಮುಖಾಂತರ. ಸೊ ಆ ಅಪ್ಡೇಟ್ಸ್ ಕೂಡ ನಮಗೆ ಲಭ್ಯ ಆಗಿರುವಂಥದ್ದು. ಆ್ಯಂಡ್ ಎಲ್ಲ ಥಿಯೇಟರ್ನಲ್ಲೂ ಕೂಡ ಫಸ್ಟ್ ಡೇ ಟಿಕೆಟ್ಸ್ಗಳು ಸೋಲ್ಡ್ ಔಟ್ ಆಗಿದೆ. ಎಲ್ಲೂ ಕೂಡ ಟಾಕ್ಸಿಕ್ ಸಿನಿಮಾಗೆ ನಾಳೆ ಟಿಕೆಟ್ ಸಿಗೋದಕ್ಕೆ ಡೌಟ್ ಆಗಿದೆ. ಯಾಕಂದರೆ ಸಾಕಷ್ಟು ಜನ ಅಭಿಮಾನಿಗಳು ಫಸ್ಟ್ ಡೇ ಟಿಕೆಟನ್ನು ಬುಕ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಟಾಕ್ಸಿಕ್ ಸಿನಿಮಾ ನೋಡಬೇಕು ಅನ್ನೋದು. ಆ್ಯಂಡ್ ಯಾವುದೇ ರೀತಿಯಾದಂತಹ ನೈಟ್ ಶೋ ಅದೆಲ್ಲ ಇಲ್ಲ. ಬೆಳಗ್ಗೆ 6 ಗಂಟೆಗೆ ಸಿನಿಮಾ ಶುರು ಆಗುತ್ತೆ, ಸ್ಪೆಷಲ್ ಶೋ, ಫ್ಯಾನ್ಸ್ ಶೋ ಶುರು ಆಗುತ್ತೆ. ಆ್ಯಂಡ್ ಸಾಕಷ್ಟು ಜನ ಫ್ಯಾನ್ಸ್ ಕೂಡ ನಾಳೆ ಸಂಭ್ರಮ ಪಡೋದಕ್ಕೆ, ನಾಳೆ ಯಶ್ ಅವರನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಸಂತೋಷ್ ಥಿಯೇಟರ್ನಲ್ಲೂ ಇದೆ, ನರ್ತಕಿ ಥಿಯೇಟರ್ನಲ್ಲೂ ಇದೆ, ಎರಡೂ ಕಡೆ ಟಾಕ್ಸಿಕ್ ಸಿನಿಮಾವನ್ನು ಹಾಕಿದ್ದಾರೆ. KGF ಆದಮೇಲೆ ಬರ್ತಿರುವಂತಹ ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ. ಆ್ಯಂಡ್ ಈ ಸಿನಿಮಾದಲ್ಲಿ ದ್ವಿಪಾತ್ರದಲ್ಲಿ ನಟ ಯಶ್ ಅವರು ಕಾಣಿಸ್ಕೊಂಡಿರುವಂಥದ್ದು. ಟಿಕೆಟ್ ಆಗಿ ಕೂಡ ಕಾಣಿಸ್ಕೊಂಡಿದ್ದಾರೆ, ಹಾಗೆ ರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದರಲ್ಲಿ 5 ಜನ ಹೀರೋಯಿನ್ಗಳಿದ್ದಾರೆ. ಆ್ಯಂಡ್ ಇಲ್ಲಿ ಟಾಕ್ಸಿಕ್ ಟಿ ಶರ್ಟ್ಗಳನ್ನು ಕೂಡ ನೀವು ನೋಡ್ಬೋದು. ಅಂದರೆ ಇಲ್ಲಿ ಟಿ ಶರ್ಟ್ಗಳನ್ನು ಕೂಡ ಮಾರ್ತಿದ್ದಾರೆ ಇಲ್ಲಿ ಥಿಯೇಟರ್ ಮುಂದೆ. ಅಷ್ಟು ಮಟ್ಟದ ಕ್ರೇಜ್ ಇದೆ ಈ ಒಂದು ಸಿನಿಮಾಗೆ. ಆ್ಯಂಡ್ ಎಲ್ಲೆಲ್ಲೂ ಕೂಡ ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ಬ್ಯಾನರ್ ಹಾಗೆ ಅವರ ಫೋಟೋಗಳೇ ರಾರಾಜಿಸ್ತಾ ಇದೆ ಅಂತ ಹೇಳ್ಬೋದು. ಪ್ರತಿ ಬಾರಿ ಕೂಡ ಅವರು ಯಾವಾಗಲೂ ಹೇಳಿದ್ದು ಇದೆ, ನನ್ನ ಗಾಂಧಿನಗರದಲ್ಲಿ ನನ್ನ ಕಟೌಟ್ ನಾನು ನೋಡಬೇಕು, ಕಟೌಟ್ ನಿಂತ್ಕೋಬೇಕು ಅಂತ ಹೇಳ್ತಿದ್ರು. ಅದೇ ರೀತಿಯಾಗಿ ಇವತ್ತು ಅವರು ಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ಹಾಲಿವುಡ್ ಲೆವೆಲಲ್ಲಿ ಅವರ ಈ ಒಂದು ಟಾಕ್ಸಿಕ್ ಸಿನಿಮಾ ಇರೋದು ಇನ್ನೂ ಸ್ಪೆಷಲ್ ಆಗಿರುವಂತಹ ವಿಚಾರ. ಆ್ಯಂಡ್ ಬೆಂಗಳೂರಿನಲ್ಲೇ ಏನಿಲ್ಲ ಅಂದರೂ 11 ಕೋಟಿಯನ್ನು ಈಗಾಗಲೇ ಕಲೆಕ್ಷನ್ ಮಾಡಿದೆ ಟಾಕ್ಸಿಕ್ ಸಿನಿಮಾ. ಸೊ ಇದರ ಸ್ಪೀಡನ್ನು ನೋಡ್ತಿದ್ರೆ 1,000 ಕೋಟಿ ಕ್ಲಬ್ಬನ್ನು ತುಂಬ ಆದಷ್ಟು ಬೇಗನೆ ಸೇರಿಕೊಳ್ಳುತ್ತೆ ಅಂತ ಅನ್ನಿಸ್ತಿದೆ ನನಗೆ. ಬಟ್ ನೋಡಬೇಕು ಯಾವ ರೀತಿಯಾಗಿ ಇರುತ್ತೆ ಈ ಟಾಕ್ಸಿಕ್ ಸಿನಿಮಾ ಅಂತ ಹೇಳಿ. ಆ್ಯಂಡ್ ನಾಳೆ ಸ್ಪೆಷಲ್ ಶೋಗೆ ಎಲ್ಲ ಫ್ಯಾನ್ಸ್ಗಳು ಕೂಡ ತುಂಬ ಕಾಯ್ತಾ ಇದ್ದಾರೆ. 70 ಅಡಿ ಕಟೌಟ್ ಇದೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ 70 ಅಡಿ ಕಟೌಟನ್ನು ನಟ ಯಶ್ ಅವ್ರದ್ದು ನಾವು ನೋಡ್ಬೋದು ಇಲ್ಲಿ. ಆ್ಯಂಡ್ ತುಂಬ ದೊಡ್ಡದಾಗಿ ಕಾಣಿಸ್ತಾರೆ. ತಲೆ ಎತ್ತಿದ್ರೂ ಕೂಡ ಕತ್ನೋ ಬರುತ್ತೇನೋ ಸಾಕಷ್ಟು ಜನಕ್ಕೆ ಆ ಕಟೌಟನ್ನು ನೋಡೋಕ್ಕೆ. ಅಷ್ಟು ಎತ್ತರವಾದಂತಹ ಕಟೌಟ್ ಇವತ್ತು ಗಾಂಧಿನಗರದಲ್ಲಿ ನಟ ಯಶ್ ಅವ್ರದ್ದು ಇದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಟಾಕ್ಸಿಕ್ ಸಿನಿಮಾ ಸಾಕಷ್ಟು ಹೈಪನ್ನು ಕ್ರಿಯೇಟ್ ಮಾಡಿರುವಂತಹ ಸಿನಿಮಾ, ಹಾಗೆ ಮೋಸ್ಟ್ ಅವೈಟೆಡ್ ಸಿನಿಮಾ ನಮ್ಮ ಭಾರತ ಚಿತ್ರರಂಗದಲ್ಲಿ. ಹಾಗೆ ಹಾಲಿವುಡ್ನಲ್ಲೂ ಕೂಡ ಸೌಂಡ್ ಮಾಡೋಕ್ಕೆ ಹೊರಟಿರುವಂತಹ ಸಿನಿಮಾ ಈ ಒಂದು ಟಾಕ್ಸಿಕ್ ಸಿನಿಮಾ. ಈಗಾಗಲೇ 12,000 ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ಸಿನಿಮಾ ತೆರೆ ಕಾಣಲಿದೆ. ಆ್ಯಂಡ್ 5 ಭಾಷೆಗಳಲ್ಲಿ, ಅಂದರೆ ಮಾಲಿವುಡ್ ಆಗಿರ್ಬೋದು, ಕಾಲಿವುಡ್ ಆಗಿರ್ಬೋದು, ಟಾಲಿವುಡ್ ಆಗಿರ್ಬೋದು, ಬಾಲಿವುಡ್, ಹಾಗೆ ನಮ್ಮ ಕನ್ನಡದಲ್ಲಿ, ಇನ್ನು ಇಂಗ್ಲೀಷ್ನಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಗ್ತಿದೆ. ಬರೀ ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದ ಮೂಲೆಯಲ್ಲೂ ಕೂಡ ಟಾಕ್ಸಿಕ್ ಸಿನಿಮಾ ಹೈಪನ್ನು ಕ್ರಿಯೇಟ್ ಮಾಡೋದ್ರ ಜೊತೆಗೆ ಅಭಿಮಾನಿಗಳಿಗೆ ಒಂದು ಕ್ಯೂರಿಯಾಸಿಟಿಯನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಯಶ್ ಅವರ ಈ ಸಿನಿಮಾ ಹೇಗಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಆ್ಯಂಡ್ ನೀವೇನಾದರೂ ಮಕ್ಕಳ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಬಂದು ಸಿನಿಮಾನ ನೋಡಬೇಕಂತ ಅಂದ್ಕೊಳ್ತಿದ್ರೆ ಖಂಡಿತವಾಗ್ಲೂ ಈ ಸಿನಿಮಾ ಮಕ್ಕಳ ಜೊತೆ ನೋಡುವಂತಹ ಸಿನಿಮಾ ಅಲ್ವೇ ಅಲ್ಲ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆನೋ ಅಥವಾ ನಿಮ್ಮ ಕೊಲೀಗ್ಸ್ ಜೊತೆನೋ ಬಂದು ಸಿನಿಮಾವನ್ನು
ನೋಡ್ಬೋದು. ಅವರೇ ಹೇಳ್ದಂಗೆ ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಇಟ್ಸ್ ಎ ಫೇರಿ ಟೇಲ್. ಖಂಡಿತವಾಗ್ಲೂ ಇದು ಗೋವಾ ಅಲ್ಲಿ ಇದ್ದಂತಹ ಈ ಹಿಂದೆ ನಡೆದಂತಹ ಒಂದಷ್ಟು ನೈಜ ಘಟನೆಗಳನ್ನು ಆಧಾರಿತವಾಗಿ ತಗೊಂಡು ಮಾಡಿರುವಂತಹ ಸಿನಿಮಾ ಅಂತ ಹೇಳಲಾಗ್ತಿದೆ. ಇದು ಗೀತು ಮೋಹನ್ದಾಸ್ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾ. ನೋಡೋಣ ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ. ಐ ಹೋಪ್ ನಿಮಗೂ ಕೂಡ ಇರುತ್ತೆ ಅಂತ. ಇನ್ನು ನಾಳೆ ಇವತ್ತೇನು ನಾವಿಲ್ಲಿ ಇಷ್ಟು ಖಾಲಿಯಾಗಿ ನೋಡ್ತಿದ್ದೀವಿ, ನಾಳೆ ಇಲ್ಲಿ ಜನರ ಅಂದರೆ ಒಂದಷ್ಟು ಅಭಿಮಾನಿಗಳಿಂದ ಥಿಯೇಟರ್ ಸೆಲೆಬ್ರೇಷನ್ನಲ್ಲಿ ಮುಳುಗೋಗೋದಂತೂ ಖಂಡಿತ. ಆ್ಯಂಡ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಚಂದನ, ಬೆಂಗಳೂರು.